ಅಣ್ಣ ನೆಕ್ಸ್ಟ್ ದೀಪಾವಳಿ ಅಷ್ಟಲ್ಲಿ ಕಾರ್ ಇರುತ್ತಲ್ವ ಅಣ್ಣ? ನೆಕ್ಸ್ಟ್ ದೀಪಾವಳಿ ಅಷ್ಟರಲ್ಲಿ ಕಾರಿನ ತರ ಆಶೀರ್ವಾದ ನೀವೇ ಮಾಡಿ. ಗೈಸ್ 3 ಗಾಡಿನ ಪೂಜೆ ಮಾಡ್ತಾ ಇದೀವಿ. 5 ಪೂಜೆ ದಿನ ಪೂಜೆ ಮಾಡಿರ್ಲಿಲ್ಲ, ಸೊ ಅದಕ್ಕೋಸ್ಕರ. ಯಾಕಮ್ಮ ಎತ್ಕೊಂಡು ಹೋಗ್ತಿದ್ಯಾ ಧನ್ಯ ಎಲ್ಲ? ನಮ್ಮಮ್ಮ ಎಳಿಯಕ್ ಒದ್ಲಾಡ್ತಾ ಇದ್ರು, ಅದಕ್ಕೆ ಎಳಿತಾ ಇದ್ದೆ. ಸಣ್ಣ ಒಂದ್ ರೌಂಡ್ ಪೂರ್ತಿ ರೌಂಡ್ ಹೊಡ್ಕೊಂಡು ಬರ್ಬೇಕು. ಗೈಸ್ ನೋಡಿ ಸಣ್ಣ ಚೈನ್ನ ಅವ್ರ ಅಕ್ಕ ಸರಿ ಮಾಡ್ತಾ ಇದಾರೆ. ಎಷ್ಟು ಪ್ರೀತಿ ನೋಡಿ ಅಕ್ಕನಿಗೆ. ಖುಷಿಗೆ ಏನಾದ್ರು ಕೊಡಿ ಅಂತ ಬಂದಿದ್ರು ಗೈಸ್, ಅದಕ್ಕೆ ಕಳ್ಳೆಪುರಿ ಮತ್ತೆ ಸ್ವೀಟ್ ಕೊಟ್ಟು ಕಳಿಸ್ತಾ ಇದೀವಿ. ಆಶೀರ್ವಾದ ಮಾಡಿ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಸಣ್ಣ ಮುನ್ನು ಯೂಟ್ಯೂಬ್ ಚಾನಲ್. ಎಲ್ರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಸೊ ಗೈಸ್, ಇವತ್ತು ನಾವು ಮನೆಯಲ್ಲಿ ದೀಪಾವಳಿ ಆಚರಿಸ್ತಿದ್ದೀವಿ. ಹಾಗೆ ನಮ್ಮ ಇದು ಆಯುಧ ಪೂಜೆ ಇತ್ತಲ್ಲ ಮೊನ್ನೆ, ಸೊ ಅದು ನಾವು ಮಾಡಿಲ್ಲ, ಗಾಡಿಗೆ ಎಲ್ಲ ಪೂಜೆ ಮಾಡಿಲ್ಲ, ಸೂತ್ಕ ಇತ್ತು. ಸೊ ಅದಕ್ಕೋಸ್ಕರ ಗಾಡಿಗೆ ಪೂಜೆ ಮಾಡೋಕ್ಕಾಗಿಲ್ಲ. ಸೊ ಅದಕ್ಕೆ ಇವತ್ತು ಪೂಜೆ ಮಾಡ್ತಿದ್ದೀವಿ. ನಾವು ಯಾವ ಥರ ಗಾಡಿಗೆ ಪೂಜೆ ಮಾಡ್ತೀವಿ, ಹಾಗೆ ದೀಪಾವಳಿ ಹಬ್ಬನ ಹೇಗೆ ಸೆಲೆಬ್ರೇಟ್ ಮಾಡ್ತೀವಿ ಅಂತ ಈ ವ್ಲಾಗಲ್ಲಿ ತೋರಿಸ್ಕೊಡ್ತೀವಿ. ಹಾಗೆ ನಮ್ಮನೆಗೆ ಯಾರ್ಯಾರು ಬಂದಿದ್ದಾರೆ ಅಂತ ತೋರಿಸ್ಕೊಡ್ತೀನಿ, ಬನ್ನಿ. ಗೈಸ್, ಇಲ್ಲಿ ಅಕ್ಕ ಇದ್ದಾಳೆ. ಅಕ್ಕ ನೋಡು, ಹಾಯ್ ಮಾಡು, ನೋಡು ಬೇಗ. ಲಿಪ್ಸ್ಟಿಕ್ ಆಮೇಲೆ ಹಾಕು, ಹಾಯ್ ಮಾಡು. ಹಾಯ್ ಗೈಸ್, ಹೇಗಿದ್ದೀರಾ? ತುಂಬಾ ಸಮಯದ ನಂತರ ನಿಮ್ ಮುಂದೆ ನಾನು ಕಾಣಿಸ್ಕೊಳ್ತಿದ್ದೀನಿ. ತುಂಬಾ ಹೇಳು. ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ನಿಮಗೆಲ್ಲರಿಗೂ. ಇಲ್ಲಿ ನನ್ನ ಮಮ್ಮಿ ಅಮ್ಮ ಎಲ್ಲಿದ್ದೀರಾ? ಹಾಯ್ ಮಾಡಿ, ದೀಪಾವಳಿಗೆ ವಿಶ್ ಮಾಡಿ. ಹ್ಯಾಪಿ ದೀಪಾವಳಿ, ಎಲ್ರಿಗೂ ಒಳ್ಳೇದಾಗ್ಲಿ. ನೋಡಿ ಗೈಸ್, ನನ್ನ ಔಟ್ಫಿಟ್ ಹೇಗಿದೆ? ಬ್ಲ್ಯಾಕ್ ಕಲರ್ ಚೆನ್ನಾಗಿದ್ಯಾ? ಓಕೆ, ಬನ್ನಿ ನಮ್ಮ ಮುನ್ನು ಏನ್ ಮಾಡ್ತಿದ್ದಾರೆ ತೋರಿಸ್ತೀನಿ. ಮತ್ತೆ ಇಲ್ಲಿ ಪೂಜೆಗೆ ಅರೇಂಜ್ಮೆಂಟ್ಸ್ ಎಲ್ಲ ಆಗ್ತಿದೆ ಆಲ್ರೆಡಿ. ನೋಡಿ, ಇಲ್ಲೆಲ್ಲ ಪೂಜೆಗೆ ಹೂವು ಎಲ್ಲ ಇಟ್ಟಾಗಿದೆ. ಬನ್ನಿ, ಇವಾಗ ಗಾಡಿ ಪೂಜೆ ಇದೆ ಅಲ್ವಾ, ಮುನ್ನು ಗಾಡಿನ ಪಾರ್ಕ್ ಮಾಡ್ತಿದ್ದಾರೆ. ಮುನ್ನು ಇಲ್ಲಿ ಗಾಡಿನ ಪಾರ್ಕ್ ಮಾಡ್ತಿದ್ದಾರೆ. ಹಾಗೆ ಮಮ್ಮಿ ಇಲ್ಲಿ ಎರಡು ಗಾಡಿ ಇದೆ ನೋಡಿ. ಒಂದು ಆಕ್ಸಸ್, ಇನ್ನೊಂದು ಯಾವುದಿದು ಚೇತಕ್ ಇದೆ. ಸೊ ಅದಕ್ಕೆ ಪೂಜೆ ಮಾಡ್ತಿದ್ದಾರೆ. ಹೂವು, ಅರಿಶಿನ, ಕುಂಕುಮ ಎಲ್ಲ ಇಟ್ಟಿದ್ದಾರೆ. ಇಲ್ಲಿ ಮುನ್ನು ಈ ಗಾಡಿನ ಪಾರ್ಕ್ ಮಾಡ್ತಾ ಇದ್ದಾರೆ. ಗೈಸ್, ನಾನು ಕೂಡ ಇವಾಗ ಕೆಳಗೆ ಬಂದೆ. ನೋಡಿ, ಗಾಡಿಗೆ ಪೂಜೆ ಮಾಡ್ತಾ ಇದ್ದಾರೆ. ಮುನ್ನು ಹಾಯ್ ಮಾಡಿ. ಹಾಯ್ ಗೈಸ್, ಎಲ್ಲರಿಗೂ ದೀಪಾವಳಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಎಲ್ಲರೂ ಹೇಗಿದ್ದೀರಾ? ಮಮ್ಮಿ ವಿಶ್ ಮಾಡಿಮ್ಮ. ಗೈಸ್ 3 ಗಾಡಿನ ಪೂಜೆ ಮಾಡ್ತಾ ಇದೀವಿ. 5 ಪೂಜೆ ದಿನ ಪೂಜೆ ಮಾಡಿರ್ಲಿಲ್ಲ, ಸೊ ಅದಕ್ಕೋಸ್ಕರ ದೀಪಾವಳಿ ಹಬ್ಬದ ದಿನ ಪೂಜೆ ಮಾಡ್ತಾ ಇದೀವಿ. ವರ್ಷದಲ್ಲಿ ಒಂದ್ಸಲಿನಾದ್ರೂ ಗಾಡಿನ ಪೂಜೆ ಮಾಡ್ಬೇಕಲ್ವಾ, ಸೊ ಅದಕ್ಕೋಸ್ಕರ ಪೂಜೆ ಮಾಡ್ತಾ ಇದೀವಿ. ಗೈಸ್, ಮುನ್ನು ಹೂವು ಇಡ್ತಾ ಇದ್ದಾರೆ ಇವಾಗ ಗಾಡಿಗಳಿಗೆ ಕಟ್ ಮಾಡ್ತಿದ್ದಾರೆ. ನೋಡಿ ಗೈಸ್, ಅಕ್ಕ ಕೂಡ ಬಂದ್ಲು. ಇವಾಗ ತಾನೇ ಮೇಲೆ ಇದ್ಲು, ಇವಾಗ ಕೆಳಗ್ ಬಂದು ರೆಡಿ ಆಗ್ತಾ ಇದ್ರು. ಈ ವ್ಲಾಗ್ ಅಲ್ಲೂ ತೋರಿಸ್ಬೇಕಾದ್ರೆ ಲಿಪ್ಸ್ಟಿಕ್ ಆಗ್ತಾ ಇದ್ಲು. ಅದನ್ನ ನಮ್ ಕಡೆ ರೆಡಿ ಆಗ್ತಿದ್ದಾರೆ ಅಂತ ನೋಡಿ ಗೈಸ್, ಈ ಗಾಡಿಗೆ ಇವಾಗ ಹೂವು ಇಟ್ಟಾಯ್ತು. ಎಲ್ಲ ಗಾಡಿಗೂ ಹೂವು ಇಡಬೇಕು ಅದೇ ತರ. ಹಾ, ಮಮ್ಮಿ ಕೂಡ ಬಂದು ನಿಂತು ನೋಡ್ತಾ ಇದ್ದಾರೆ. ನೋಡಿ, ಅಲ್ಲಿ ಚೂರಿ ಇದ್ದಾನೆ ಗೈಸ್, ಚೂರಿ ರೆಡಿ ಆಗ್ತಿದ್ದಾನೆ. ಸ್ವಲ್ಪ ಎದ್ದಿದ್ ಲೇಟು ಗೈಸ್, ಹಬ್ಬ ಇದ್ರೆ ಎದೊಳಲ್ಲ ಅವನು. ಅದೇ ಬೆಳಿಗ್ಗೆ ಎದ್ದ ತಕ್ಷಣ ಗಾಡಿನೆಲ್ಲ ವಾಶ್ ಮಾಡಿದೆ ನಾನು. ಮುನ್ನು ವೀಲ್ನೆಲ್ಲ ನೀಟಾಗಿ ವಾಶ್ ಮಾಡಿದ್ದಾರೆ. ಗೈಸ್, ಸಣ್ಣ ಗಾಡಿ ತಗೊಂಡಾಗಿಂದ ಪೂಜೆ ಮಾಡಿರ್ಲಿಲ್ಲ, ಫಸ್ಟ್ ಟೈಮ್ ನಮ್ಮನೇಲೆ ಪೂಜೆ ಮಾಡ್ತಾ ಇದ್ದೀವಿ. ಹಾ ಹೌದು, ದೇವಸ್ಥಾನದಲ್ಲಿ ಸಹ ಪೂಜೆ ಮಾಡಿಸಿಲ್ಲ. ಅದೇ ಬ್ಯಾಂಗ್ಳೂರಲ್ಲೇ ಪೂಜೆ ಆಗ್ಬೇಕು ಅಂತ ಆ ಗಾಡಿಗೆ ಹಣೆಯಲ್ಲಿ ಬರೆದಿತ್ತು ಅನ್ಸುತ್ತೆ, ಗಾಡಿ ಹಣೆಯಲ್ಲಿ. ನೋಡಿ ಗಾಯ್ಸ್, ಇಲ್ಲಿ ಲೋಗೋ ಎಲ್ಲ ಇದೆ ನೋಡಿ, ಅಲ್ಲಿ ಕಾಣಿಸ್ತಿದ್ಯಾ? ಈ ಸೈಡ್ ಸಣ್ಣ ಮುನ್ನು ಅಂತ ಇದೆ, ತೋರಿಸ್ತೀನಿ ನೋಡಿ. ಇಲ್ಲಿ ಸಣ್ಣ ಮುನ್ನು, ಹಾಗೆ ಇಲ್ಲಿ ಕೊರಗಜ್ಜನು ತೋರಿಸ್ತೀನಿ. ಇಲ್ಲಿ ಗಣೇಶ, ಹಾಗೆ ಇಲ್ಲಿ ಕೊರಗಜ್ಜ, ಸ್ವಾಮಿ ಕೊರಗಜ್ಜ. ಎಲ್ಲರೂ ಕೈ ಮುಕ್ಕೊಳ್ಳಿ. ಎಲ್ರಿಗೂ ದೀಪಾವಳಿ ಹಬ್ಬಕ್ಕೆ ಒಳ್ಳೇದಾಗ್ಲಿ. ಇವಾಗ 2 ಗಾಡಿಗೆ ಆಯ್ತು, ಹೂವು ಆಯ್ತು, ಈ ಗಾಡಿಗೆ ಇಡ್ಬೇಕು. ಗೈಸ್ ನೋಡಿ ಗೈಸ್, ಸಣ್ಣ ಮುನ್ನ ಔಟ್ಫಿಟ್ ನೋಡಿ ಯಾವ ತರ ಇದೆ ಅಂತ ದೀಪಾವಳಿ ಹಬ್ಬಕ್ಕೆ. ನೋಡಿ, ಸಣ್ಣ ಬ್ಲ್ಯಾಕ್ ಅಲ್ಲಿ ಫುಲ್ ಹಾಕೊಂಡಿದ್ದಾರೆ, ಸಖತ್ತಾಗಿ ಕಾಣಿಸ್ತಾ ಇದೆ. ನೋಡಿ ನನ್ನ ಡ್ರೆಸ್ ಯಾವ ತರ ಇದೆ. ಯಾವ್ದಮ್ಮ ಇದು ಕಲರ್? ಮೆರೂನ್ ಅಲ್ಲ? ಡಾರ್ಕ್ ಆಗಿದೆ ಮಾತ್ರ ಅಲ್ಲ, ಮೆರೂನ್ ಅಲ್ಲ ಗೈಸ್, ಡಾರ್ಕ್ ಪಿಂಕ್ ತರ, ಡಾರ್ಕ್ ಪರ್ಪಲ್. ಡಾರ್ಕ್ ಪರ್ಪಲ್ ಅಂತ ಗೈಸ್, ಸಖತ್ತಾಗಿದೆ ಅಲ್ಲ. ಇಬ್ರು ಔಟ್ಫಿಟ್ ಇದು. ನಾನು ವೈಟ್ ಪ್ಯಾಂಟ್ ಹಾಕೊಂಡಿದೀನಿ,
ಹಾ ದೀಪ ಬೆಳಗಿಸ್ತಾ ಇದ್ದೀರಾ? ದೀಪಾವಳಿಗೆ ದೀಪ ಬೆಳಗಿಸ್ತಾ ಇದೀನಿ. ಚೆನ್ನಾಗಿದೆ, ಸಖತ್ತಾಗಿದೆ. ನಿಮ್ದು ಅಷ್ಟೇ ಔಟ್ಫಿಟ್ ಸೂಪರ್. ನೋಡಿ ನಮ್ಮ ಧನ್ಯವಾದ ಇದಾರೆ, ವೈಟ್ ಅಂಡ್ ವೈಟ್ ಹಾಕೊಂಡಿದ್ದಾರೆ. ಚೂರಿ ಬಂದ ನಂದೇ ಶರ್ಟ್ ಹಾಕೊಂಡಿದ್ದಾನೆ, ಬಟ್ ಸಖತ್ತಾಗಿ ಕಾಣಿಸ್ತಾ ಇದೆ ಅವನಿಗೆ ತಗೊಂಡಿರೋ ತರ ಐತೆ ಮಸ್ತ್. ರೆಡಿ ಆಗಿಲ್ಲ ಗೈಸ್, ಅವ್ನು ರೆಡಿ ಆಗಿರ್ಲಿಲ್ಲ ಗೈಸ್, ನಮ್ಮ ಮನೇಲೆ ಮಲಗಿದ್ದ ಪಾಪ, ಹಂಗೆ ಗಾಡಿ ಪೂಜೆ ಮಾಡ್ತಾ ಇದೀವಿ ಅಂತ ಎದ್ದು ಪಾಪ ರಿಸ್ಕ್ ತಗೊಂಡ್ ಬಂದಿದ್ದಾನೆ. ಅಮ್ಮ ನೋಡಿ ಗೈಸ್ ಸಿಂಪಲ್ ಆಗಿ ರೆಡಿ ಆಗಿದ್ದಾರೆ. ಅಮ್ಮ ನಾಳೆ ಫುಲ್ ಟ್ರಿಪ್ಗೆ ಹೋಗ್ತಾ ಇದಾರೆ ಗೈಸ್. ಇವತ್ತಲ್ಲ ಕರೆಕ್ಟು ಗೈಸ್, ಇವತ್ತು ಸಂಜೆ ಹೋಗ್ತಿರೋದು ಟ್ರಿಪ್ಪಿಗೆ. ಎಲ್ಲಿ ಅಂತ ಅಂದ್ರೆ ತಾಜ್ ಮಹಲ್, ಅಯೋಧ್ಯ ಮತ್ತೆ ಆ ಸೈಡ್ ಪೂರ್ತಿ ಟ್ರಿಪ್ ಎಲ್ಲ ಔಟ್ ಆಫ್ ಸ್ಟೇಟೇ. ಸಖತ್ ನಾವೇ ಇದುವರೆಗೂ ಆ ಜಾಗಕ್ಕೆ ಹೋಗಿಲ್ಲ. ನಮ್ಮ ಅಮ್ಮ ಹೋಗ್ತಾ ಇದ್ದಾರೆ, ಮತ್ತೆ ಸಣ್ಣವರ ಅಮ್ಮ ಹೋಗ್ತಿದ್ದಾರೆ, ಇಬ್ರು ಟ್ರಿಪ್ ಹೋಗ್ತಾ ಇರೋದು. ಅಂದ್ರೆ ಅವ್ರದ್ದು ಒಂದು ಬ್ಯಾಚ್ ಇದೆ ನಮ್ಮ ಅಮ್ಮನ ಫ್ರೆಂಡ್ಸ್ದು. ಆ ಬ್ಯಾಚ್ ಅಲ್ಲಿ ಸಣ್ಣವರ ಅಮ್ಮ ಮತ್ತೆ ನಮ್ಮಮ್ಮ ಕೂಡ ಹೋಗ್ತಾ ಇದ್ದಾರೆ. ಅವರಿಗೆ ಹ್ಯಾಪಿ ಜರ್ನಿ ಅಮ್ಮ, ಹ್ಯಾಪಿ ಜರ್ನಿ. ಗೈಸ್ ದೀಪಾವಳಿ ಹಬ್ಬಕ್ಕೆ ಹೋಗ್ತಿದ್ದಾರೆ, ಅದಕ್ಕೆ ನಾಳೆ ಇರೋ ದೀಪಾವಳಿನ ಇವತ್ತೇ ಪೂಜೆ ಮಾಡ್ತಾ ಇದೀವಿ, ಮಂಡೇ. ಸೊ ಎಲ್ಲರೂ ಆಲ್ಮೋಸ್ಟ್ ಟ್ಯೂಸ್ಡೇ ಮಾಡ್ತಾರೆ, ನಮ್ಮನೇಲಿ ಮಂಡೇನೇ ಮಾಡ್ತಾ ಇದೀವಿ. ಏನಕ್ಕಂದ್ರೆ ನಮ್ದು ವಾರದ ದಿನ ಇದು, ಸೊ ಅದಕ್ಕೋಸ್ಕರ. ಬನ್ನಿ ಇವಾಗ ಯಾವ ತರ ಪೂಜೆ ಮಾಡ್ತಾರೆ ಗಾಡಿಗೆ ಅಂತ ನೋಡೋಣ. ಗೈಸ್ ನೋಡಿ ನನ್ನ ತಂಗಿ ಯಾವ ತರ ರೆಡಿ ಆಗಿದ್ದಾಳೆ ಅಂತ. ಬ್ಲ್ಯಾಕ್ ಔಟ್ಫಿಟ್ ಹಾಕೊಂಡಿದ್ದಾಳೆ, ಹೌದಲ್ವಾ? ಸೂಪರ್. ಹಾ, ಸೂಪರ್ ಆಗಿ ಕಾಣಿಸ್ತಿದ್ದಾಳೆ. ಗಟ್ಟಿ ಮಾತಾಡ್ತಿದ್ದೆ, ಹೌದು. ನಾನು ಮತ್ತೆ ಅಕ್ಕ ಜಗಳ ಆಡಿದಾಗ ಮಾತ್ರ ಅದು ವಾಯ್ಸ್ ರೇಸ್ ಆಗುತ್ತೆ ಅಷ್ಟೇ. ಗೈಸ್ ನೋಡಿ ಗೈಸ್, ಕಳ್ಳೆಪುರಿ ತಂದಿದೀವಿ, ಹಾಗೆ ಸ್ವೀಟ್ಸ್ ಕೂಡ ಇದೆ. ಎಲ್ಲಾ ತರ ಸ್ವೀಟ್ಸ್ ತಂದಿದೀವಿ. ಇದರಲ್ಲಿ ನಿಮ್ ಫೇವರೇಟ್ ಸ್ವೀಟ್ ಯಾವುದು? ನನ್ ಫೇವರೇಟ್ ಇದು ನೋಡಿ. ಇನ್ನು ಪೂಜೆ ಮಾಡಿಲ್ಲ, ಇವಾಗಲೇ ತಗೋಬೇಡಿ ಆಮೇಲೆ. ಸರಿ, ಫಸ್ಟ್ ಪೂಜೆ ಮಾಡೋಣ ಗೈಸ್. ಇಲ್ಲಿ ನೋಡಿ ಎಲ್ಲ ಅರೇಂಜ್ಮೆಂಟ್ಸ್ ಆಗಿದೆ, ಹೂವ ಎಲ್ಲ ಇಟ್ಟಾಗಿದೆ ನೋಡಿ. ರಂಗೋಲಿ ಬಾಕ್ಸ್ ಬೇಕಾ? ನೋಡಿ ಮುನ್ನು ಗೈಸ್ ಸಿಂಪಲ್ ಆಗಿ ಪೂಜೆ ಮಾಡ್ತಾ ಇದ್ದೀವಿ, ತುಂಬಾ ಏನು ಗ್ರ್ಯಾಂಡ್ ಏನಿಲ್ಲ. ಬಾರ ಚೂರು ನಿಂತ್ಕೊಳ್ಳ. ಬನ್ನಿ ಎಲ್ಲಾರು ಒಂದೊಂದು ಐಟಮ್ ಎತ್ಕೊಂಡು ಹೋಗ್ರಿ, ಎಲ್ಲಾರು ಒಂದೊಂದು. ಸಣ್ಣ ಸ್ವೀಟ್ ಕೈ ಹಾಕಿದ್ರು. ಚೂರಿ ಇನ್ನೊಂದು ಐಟಮ್ ಎತ್ಕೊಂಡು ಹೋಗು. ಗಂಟೆ ಎತ್ಕೋ ಗೈಸ್. ಎಲ್ಲಾರು ಒಂದು ಐಟಮ್ ಎತ್ಕೊಂಡು ಗಾಡಿ ಕಡೆಗೆ ಹೋಗ್ತಾ ಇದೀವಿ. ಕೆಳಗಡೆ ಗ್ರೌಂಡ್ ಫ್ಲೋರ್ ಅಲ್ಲಿ ಇದೆ, ಅದಕ್ಕೆ. ಗೈಸ್ ನೋಡಿ ಗೈಸ್, ಬಂದ್ವಿ ಗಾಡಿ ಹತ್ರ. ಗಾಡಿಗೆಲ್ಲ ಹೂವು ಹಾಕಿ ರೆಡಿ ಮಾಡಿ ಇಟ್ಟಿದೀವಿ. ಕತ್ರಿ ಇಟ್ಬಿಟ್ಟಿದೀವಿ ಮಿಸ್ ಆಗಿ. ಹಾ, ಗಾಡಿಗಳಿಗೆ ಫುಲ್ಲು ಖುಷಿ ಆದ ದಿನ ಇವತ್ತು. ನಮ್ಮ ಅಮ್ಮನಿಗೆ ಫುಲ್ಲು ಟೆನ್ಷನ್ ಆದ ದಿನ ಇವತ್ತು. ಗೈಸ್ ಏನಕ್ಕಂದ್ರೆ ಹಬ್ಬ ಬಂದ್ರೆ ಅಮ್ಮಂದಿರಿಗೆಲ್ಲ ಫುಲ್ಲು ರಿಸ್ಕ್ ಇರುತ್ತಲ್ಲ, ಸೊ ಅದಕ್ಕೆ ಟೆನ್ಷನ್ ಆಗ್ತಾರೆ. ಸೊ ಅದಕ್ಕೋಸ್ಕರ ಹಂಗೆ ಹೇಳಿದೆ ಅಷ್ಟೇ. ಅವ್ರಿಗೆ ಎಲ್ಲ ಬೇಗ ಆಗ್ಬೇಕು ಟೈಮಿಗೆ, ಅದಕ್ಕೆ. ಗೈಸ್ ಹೊಸ ಪೆಂಡೆಂಟ್ ತಂದಿದ್ದಾರೆ ನನಗೆ, ಗಣೇಶ ಪೆಂಡೆಂಟು ನೋಡಿ. ಹಬ್ಬಕ್ಕೆ ಚೆನ್ನಾಗಿದೆ ಅಲ್ವಾ? ಅದನ್ನೇ ರೆಡಿ ಎಲ್ಲ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ. ನನ್ನ ಚೈನಿಗೆ ಫ್ಯಾನ್ಸ್ ಇದು. ಗೈಸ್ ನೋಡಿ ಗೈಸ್, ನನ್ನನ್ನು ಅದೇ ತರ ಹೊಸ ಚೈನ್ ಹಾಕೊಂಡಿದ್ದಾರೆ, ಮಸ್ತಾಗಿ ಕಾಣಿಸ್ತಿದೆ. ಬಟ್ ಸುತ್ಕೊಂಡ್ಬಿಟ್ಟಿದೆ ಅದು. ಗೈಸ್ ನೋಡಿ, ಸಣ್ಣ ಚೈನ್ ಅವ್ರ ಅಕ್ಕ ಸರಿ ಮಾಡ್ತಾ ಇದ್ದಾರೆ. ಎಷ್ಟು ಪ್ರೀತಿ ನೋಡಿ ಅಕ್ಕನಿಗೆ. ಪ್ರೀತಿ ಅಂತಲ್ಲ, ಸುಮ್ನೆ ಏನೋ ಹೇಳಿದ್ಲಲ್ಲ, ವಿಡಿಯೋಗೋಸ್ಕರ ಮಾಡ್ತಾ ಇದೀನಿ ಅಂತ ಹೇಳ್ತಿದ್ದಾರೆ. ಸುಮ್ಮನೆ ಅಮ್ಮ ಕಾಮಿಡಿ. ನ್ಯೂ ಚೈನ್ ಹೇಗಿದೆ, ಹೇಗೆ ಕಾಣಿಸ್ತಿದೆ, ಹಾಗೆ ನ್ಯೂ ನೆನ್ನೆ ತಾನೇ ತಗೊಂಡ್ ಬಂದಿದ್ದು ದೀಪಾವಳಿ. ಸಕ್ಕದಾಗಿದೆ, ಸೂಪರ್. ಹಾಗೆ ಇರಿ, ಮುನ್ನುಗೆ ನೋಡಿ ತಂದಿದ್ದು ಹೊಸ ಚೈನ್. ಚೆನ್ನಾಗಿದೆಯಾ? ಸಕ್ಕದಾಗಿದೆ. ಚೈನ್ ಅಲ್ಲ, ಪೆಂಡೆಂಟ್. ಚೈನ್ ಕೂಡ ಅಷ್ಟೇ, ಬಟ್ ಪೆಂಡೆಂಟ್ ನಿನ್ನೆ ತಾನೇ ರೀಸೆಂಟ್ ಆಗಿ ತೆಗೆದಿದ್ದು. ಶರ್ಟ್ ಅಲ್ಲಿ ನೋಡಿ ಗೈಸ್, ಮಮ್ಮಿ ಪೂಜೆ ಮಾಡ್ತಿದ್ದಾರೆ. ಚೂರಿ ಹುಡುಗಿ
ಬಿಡು ಪರವಾಗಿಲ್ಲ, ನಾನು ನಿಂಬೆ ಇಟ್ಕೊಂಡು ಬರ್ತೀನಿ. ತೆಗಿ ಚೀನಿ ಬಿಡಿ. ಈಗ ವ್ಲಾಗಲ್ಲಿ ಬರ್ಲಿ ಪಾಪ, ಅವರು ಫೇಮಸ್ ಆಗ್ಲಿ. ತೆಗಿಯೋ ಗೈಸ್, ಖುಷಿಗೆ ಇರ್ಬೇಕಂದ್ರೆ ಎಲ್ರಿಗೂ ಒಳ್ಳೇದಾಗ್ಲಿ. ಹಂಗೆ ಮಮ್ಮಿ ನಿಮ್ಗೂ ಹಾಕೊಳ್ಳಿ ಸ್ವಲ್ಪ. ಹಂಗೆ ಹಾಕೊಂಡ್ಬಾರ್ದು, ಎಸಿಬೇಕು ಎಲ್ಲರಿಗೂ ಈ ಥರ. ನೀವಲ್ಲಿ ಹೋಗಿ, ನೀವ್ಯಾಕೆ ಸೈಡಲ್ಲಿ ನಿಂತಿದ್ದೀರಾ? ನಿಂಬೆ ಇಟ್ಟಿದ್ದೀನಿ, ಹೂ ಮಾಡೋದಷ್ಟೇ. ಖುಷಿಗಿದೆ, ಕಳ್ಳೆಪುರಿ ಇದೆ. ಕಳ್ಳೆಪುರಿ ತಿನ್ಕೊಂಡು ಆರಾಮಾಗಿ ಹೋಗಿ. ಮತ್ತೆ ಎಂತ ಇದೆಯಲ್ಲಮ್ಮ ಅವರು ಕೂಡ ಅಂದ್ರೆ ಚುರ್ಮುರಿ. ಗೈಸ್, ಧನ್ಯವಾದ ಕಳ್ಳೆಪುರಿ ತಂದಿದ್ದು. ನಾವಮ್ಮ ಅದಕ್ಕೆ ಮಿಕ್ಸರ್ ಹಾಕಿ ಕಳ್ಳೆಪುರಿ ಕೊಡ್ತಿದ್ದಾರೆ ಎಲ್ಲರೂ. ಅಣ್ಣ ನೆಕ್ಸ್ಟ್ ದೀಪಾವಳಿ ಅಷ್ಟಲ್ಲಿ ಕಾರ್ ಇರುತ್ತಲ್ವಣ್ಣ? ನೆಕ್ಸ್ಟ್ ದೀಪಾವಳಿ ಅಷ್ಟಲ್ಲಿ ಕಾರಿನ ತರ ಆಶೀರ್ವಾದ ನೀವು ಮಾಡಿ ಎಲ್ರು. ಇವಾಗ ಸ್ವೀಟ್ ಅವ್ರು ಕೊಡೋ ಸ್ವೀಟ್ ಎಲ್ಲರೂ ತಗೊಳ್ರಿ. ಸಣ್ಣಕ್ಕ ಸ್ವೀಟ್ ತಗೊಳ್ಳಿ. ಗೈಸ್, ಇವಾಗ ಎಲ್ಲರಿಗೂ ಸ್ವೀಟು ಕಳ್ಳೆಪುರಿ ಕೊಡುವಂತ ಸಮಯ ಬಂದಿದೆ. ಕಳ್ಳೆಪುರಿ ಟೇಸ್ಟ್ ನೋಡ್ಬಿಟ್ಟು ಹೇಳಿ. ಧನ್ಯವಾದ, ನಿಮ್ದು ಕಳ್ಳೆಪುರಿ ಹೆಂಗಿದೆ? ಕಳ್ಳೆಪುರಿ ತಗೊಳ್ಳಿ. ಖುಷಿಗೆ ಏನಾದ್ರು ಕೊಡಿ ಅಂತ ಬಂದಿದ್ರು ಗೈಸ್, ಅದಕ್ಕೆ ಕಳ್ಳೆಪುರಿ ಮತ್ತೆ ಸ್ವೀಟ್ ಕೊಟ್ಟು ಕಳಿಸ್ತಾ ಇದೀವಿ. ಆಶೀರ್ವಾದ ಮಾಡಿ. ಇಲ್ಲ ರೀ, ಯಾಕಮ್ಮ ಎತ್ಕೊಂಡು ಹೋಗ್ತಿದ್ಯಾ ಧನ್ಯ ಎಲ್ಲ? ಹೌದಾ, ಗಾಡಿ ಮೂವ್ ಮಾಡೋದು ಬೇಕು ಅಮ್ಮ, ನೀವು ಬೇಕು. ನಿನ್ ಗಾಡಿ ನೀನ್ ಮೂವ್ ಮಾಡುವ. ಇಲ್ಲಿ ಯಾರ್ಯಾರು ಗಾಡಿ ಓಡಿಸ್ತಾರೆ ಜಾಸ್ತಿ ಅವರೇ ಮೂವ್ ಮಾಡ್ಬೇಕು. ಹಾ ಮೊಕ್ಕ. ಗೈಸ್, ಧನ್ಯ ಗಾಡಿನೇ ಓಡ್ಸಲ್ಲ ಗೈಸ್, ಓಡ್ಸಕ್ ಬಂದ್ರು ಓಡ್ಸಲ್ಲ. ಅಮ್ಮ ಕಳ್ಳೆಪುರಿ ತಿನ್ಕೊಂಡು ಹೋಯ್ತಾ? ಮಮ್ಮಿ ನೀನ್ ತಿನ್ನ ಸ್ವಲ್ಪ, ನೀನ್ ತಿನ್ನೋ, ನಾನ್ ಸ್ವೀಟ್ ಆಮೇಲೆ ತಿಂತೀನಿ, ನೀನ್ ತಿನ್ನು. ಗೈಸ್, ನಮ್ಮಮ್ಮ ಫಸ್ಟ್ ಗಾಡಿನ ಮೂವ್ ಮಾಡ್ತಿರೋದು ನಮ್ಮಮ್ಮನೇ. ಆಗ್ಲೇ ಕಟ್ಟೆ ಮಾಡ್ಬಿಟ್ರು ಒಚ್ಚಡಿ ಒಂದು, ಆಗ್ಲೇ ಹಿಂದೆದು. ಕಳೆಪುರಿ ನೋಡೋ ತಿಂತಾ ಇದಾರೆ. ವಾವ್, ಸೂಪರ್ ಆಗಿ ತಿಂತಾ ಇದಾರೆ ಗಾಯ್ಸ್. ಮಸ್ತ್ ಕಳೆಪುರಿ ತಿನ್ನೋದ್ರಿಂದ ಮತ್ತೆ ಗಾಡಿ ಮೂವ್ ಮಾಡೋದ್ರಿಂದ ಸ್ಟಾರ್ಟ್ ಮಾಡೋಣ. ಸೂಪರ್. ನಮ್ಮಮ್ಮ ಎಳಿಯಕ್ ಒದ್ಲಾಡ್ತಾ ಇದ್ರು, ಅದಕ್ಕೆ ಎಳಿತಾ ಇದ್ದೆ. ಇವಾಗ ಸಣ್ಣ ಗಾಡಿ ಮೂವ್ಮೆಂಟ್ ಮೂವ್ ಮಾಡಿ. ಸಣ್ಣ ಅವರೇ, ನನ್ನ ಜೋಬಲ್ಲೇ ಇತ್ತು, ಕೀ ಕೊಟ್ಟೆ. ನಾನೇ ಇಲ್ಲಿ 3 ಗಾಡಿ ನಿಲ್ಸಿದ್ದು, ಸೊ ಅದಕ್ಕೆ ಇವಾಗ ಸಣ್ಣ ಮೂವ್ ಮಾಡ್ಕೊಂಡು ಹೋಗಿ. ಸಣ್ಣ ಒಂದ್ ರೌಂಡ್ ಪೂರ್ತಿ ರೌಂಡ್ ಹೊಡ್ಕೊಂಡು ಬರ್ಬೇಕು. ಸ್ವೀಟ್ ತಿಂದ್ರಾ? ಸೂಪರ್. ಅನ್ನೋನು ಪಾಪ ಇದು ಡೆಡ್ ಎಂಡ್ ರೋಡ್ ಅಲ್ವಾ, ಕಟ್ ಮಾಡೋದಕ್ಕೆ ತುಂಬಾ ಕಷ್ಟ ಪಡ್ತಿದ್ದಾರೆ. ಅಂದ್ರೆ ಇದು ಮಣ್ಣಿದೆಯಲ್ಲಮ್ಮ ಕೆಳಗಡೆ, ಕಷ್ಟ ಸ್ವಲ್ಪ. ದೇವ್ರೆ, ನೆಕ್ಸ್ಟ್ ಅಲ್ಲಿ ಎಷ್ಟಲ್ಲಿ ಕಾರ್ ತೆಗ್ದಿರಂಗ್ ಮಾಡಪ್ಪ ಅಂತ ಹೇಳ್ತಿದ್ದಾರೆ. ಕರ್ಕೊಂಡು ಹೋಗೋದು ಕರ್ಕೊಂಡು ಬರೋ ರಥ ಇದು. ಎಲ್ರಿಗೂ ಒಳ್ಳೇದ್ ಮಾಡಿ. ಗ್ರೌಂಡ್ ಹಂಗೆ ಹೋಗ್ಬಿಟ್ಟು ಬರ್ತೀನಿ. ಹಾ ಸರಿ, ನಿಧಾನ. ಗಾಡಿ ಮೂವ್ ಮಾಡ್ತಾ ಇದೀನಿ. ಫೈನಲ್ ಗಾಡಿ PRO 2004 ಗಾಡಿ. ಕೆಳಗಡೆ ಪಚ್ಚಡಿ ಆಗ ತೋರಿಸೋದ್ರೆ ನನ್ನ ತೋರಿಸ್ತಾ ಇದೆಯಾ? ಹಿಂದೆದಾಯ್ತಾ? ಹಿಂದೆದಾಯ್ತು, ಮುಂದೆದಾಗಿಲ್ಲ. ಮುಂದೆದು ಏರಿಲ್ಲ. ಹಾ ಕರೆಕ್ಟ್. ಗಾಡಿ ಓಡ್ತಾ ಎಷ್ಟೋ ದಿನ ಆಯ್ತು. ಅಣ್ಣ ಇವ್ರಿಗೆ ಗೈಸ್, ಎಲ್ಲರಿಗೂ ಒನ್ಸ್ ಅಗೇನ್ ಹ್ಯಾಪಿ ದೀಪಾವಳಿ. ಎಲ್ಲಾರು ಹುಷಾರಾಗಿ ಪಟಾಕಿ ಹೊಡೀರಿ. ಆದಷ್ಟು ಕಮ್ಮಿ ಪಟಾಕಿನ ಹೊಡೀರಿ. ಮತ್ತೆ ಚಿಕ್ಕ ಮಕ್ಳಿಗೆ ಕೊಡೋದು ಬೇಡ. ಜಾಸ್ತಿ ಪೊಲ್ಯೂಷನ್ ಆಗದೆ ಇರೋ ತರ ಪರಿಸರನ ಕಾಪಾಡಿ ಅಂತ ಹೇಳ್ತಾ ಈ ವ್ಲಾಗ್ ನ ಎಂಡ್ ಮಾಡ್ತಾ ಇದೀವಿ. ನಮ್ಮನೆ ದೀಪಾವಳಿ ಯಾವ ತರ ಇತ್ತು ಅಂತ ನೋಡಿದ್ರೆ ಅಲ್ವಾ. ಎಲ್ಲರಿಗೂ ಹ್ಯಾಪಿ ದೀಪಾವಳಿ ಒನ್ಸ್ ಅಗೇನ್. ಬಾಯ್ ಬಾಯ್. ಹಾ, ಸ್ವೀಟ್ ತಗೊಳ್ಳಿ ಗೈಸ್, ಲಾಸ್ಟ್ ಅಲ್ಲಿ ಸ್ವೀಟ್ ಕೊಡ್ತೀನಿ. ಯಾವ ಕಲರ್ ಬೇಕೋ ಆ ಕಲರ್ ತಗೊಳ್ಳಿ ಗೈಸ್. ನೋಡಿ, ಬಾಯ್ ಬಾಯ್. ಪಾಡಂತು ನಂದೀಗ ಅಲ್ಲೋಲ ಕಲ್ಲೋಲ ಮುಂಜಾನೆ ಮಂಜು ಮಾತೆಲ್ಲ.